ನಮಸ್ಕಾರ. 2026ರ ಆರಂಭಕ್ಕೆ ಸ್ವಾಗತ. ಸದ್ಯ ಜಾಗತಿಕ ಆರ್ಥಿಕತೆಯನ್ನ ನೋಡಿದ್ರೆ ಅದೊಂದು ವಿಚಿತ್ರವಾದ ಕಥೆಯನ್ನ ಹೇಳ್ತಿದೆ. ಒಂದು ಕಡೆ ಕೆಲವು ಕ್ಷೇತ್ರಗಳು ರಾಕೆಟ್ ವೇಗದಲ್ಲಿ ಮೇಲೆ ಏರುತ್ತಿವೆ, ಆದರೆ ಇನ್ನೊಂದು ಕಡೆ ಬೇರೆ ಕ್ಷೇತ್ರಗಳು ಕುಸಿತದ ಹಾದಿಯಲ್ಲಿವೆ. ಹಾಗಾದ್ರೆ ಈ ಒಂದು ವಿಭಜನೆಗೆ ಕಾರಣವಾದರೂ ಏನು? ಬನ್ನಿ, ಇದರ ಹಿಂದಿನ ಕಥೆ ಏನು ಅಂತ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಅಂದ್ರೆ ಬ್ಯಾಂಕ್ ಆಫ್ ಕೊರಿಯಾದ ಈ ಒಂದು ಮಾತು. ಹಾಗಾದ್ರೆ ಏನಿದು ಕೆ ಆಕಾರದ ಆರ್ಥಿಕತೆ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಆರ್ಥಿಕತೆ ಒಂದೇ ದಿಕ್ಕಿನಲ್ಲಿ ಸಾಗ್ತಿಲ್ಲ, ಬದಲಾಗಿ ಇಂಗ್ಲಿಷ್ ಅಕ್ಷರ ಕೆ ಥರ ಎರಡು ಬೇರೆ ಬೇರೆ ದಾರಿಗಳನ್ನ ಹಿಡಿದಿದೆ. ಒಂದು ಗೆಳೆ ಮೇಲಕ್ಕೆ ಹೋದ್ರೆ ಇನ್ನೊಂದು ಕೆಳಕ್ಕೆ ಹೋಗುತ್ತೆ. ಈ ಕೆ ಆಕಾರ ಅನ್ನೋದು ಕೇವಲ ಒಂದು ಅಕ್ಷರ ಅಲ್ಲ, ಇದು ಇವತ್ತಿನ ನಮ್ಮ ಆರ್ಥಿಕ ಜಗತ್ತಿನಲ್ಲಿರೋ ದೊಡ್ಡ ವಿಭಜನೆಯನ್ನೇ ತೋರಿಸುತ್ತೆ. ಕೆಲವು ಉದ್ಯಮಗಳು ಹಿಂದೆಂದೂ ಕಾಣದ ಯಶಸ್ಸನ್ನ ಕಾಣ್ತಿರ್ರೆ, ಇನ್ನು ಕೆಲವು ತಮ್ಮ ಅಸ್ತಿತ್ವಕ್ಕಾಗಿಯೇ ಹೋರಾಡ್ತಿವೆ. ನಿಜಕ್ಕೂ ಇದೊಂದು ವಿರೋಧಾಭಾಸಗಳ ಜಗತ್ತು. ಇಲ್ಲೊಡಿ, ಈ ವಿಭಜನೆ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಒಂದ್ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಮತ್ತು ಸೆಮಿಕಂಡಕ್ಟರ್ಗಳಂತಹ ಟೆಕ್ನಾಲಜಿ ಕ್ಷೇತ್ರಗಳು ಗಗನಕ್ಕೇರ್ತಿವೆ. ಇನ್ನೊಂದು ಕಡೆ ಸಾಮಾನ್ಯ ಗ್ರಾಹಕ ಮಾರುಕಟ್ಟೆ ಮತ್ತು ನಿರ್ಮಾಣದಂತಹ ಸಾಂಪ್ರದಾಯಿಕ ವಲಯಗಳು ಹಿಂದೆ ಬಿದ್ದಿವೆ. ಇದೇ ನೋಡಿ ಕೆ ಆಕಾರದ ಚೇತರಿಕೆಯ ಕಠೋರ ವಾಸ್ತವ. ಸರಿ, ಈ ತರಹದ ಒಂದು ಸನ್ನಿವೇಶಕ್ಕೆ ಸರ್ಕಾರಗಳು, ಸೆಂಟ್ರಲ್ ಬ್ಯಾಂಕ್ಗಳು ಇವೆಲ್ಲ ಹೇಗೆ ಪ್ರತಿಕ್ರಿಯೆ ನೀಡ್ತಿವೆ? ಮೊದಲು ಹಣಕಾಸು ನೀತಿಯಲ್ಲಿ ತುಂಬಾನೇ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಿರುವರ ಕಡೆ ಗಮನ ಹರಿಸೋಣ. ಹಣಕಾಸು ನೀತಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಸೆಂಟ್ರಲ್ ಬ್ಯಾಂಕ್ಗಳು ಆರ್ಥಿಕತೆಯನ್ನ ಕಂಟ್ರೋಲ್ ಮಾಡೋಕೆ ಬಳಸೋ ಒಂದು ಪವರ್ಫುಲ್ ಟೂಲ್. ಇದರಲ್ಲಿ ಬಡ್ಡಿದರಗಳನ್ನು ಹೆಚ್ಚು ಕಡಿಮೆ ಮಾಡೋ ಥರದ ನಿರ್ಧಾರಗಳಿರ್ತವೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಬ್ಯಾಂಕ್ ಆಫ್ ಕೊರಿಯಾದ ನಿರ್ಧಾರ. ಅವರು ತಮ್ಮ ಪ್ರಮುಖ ಬಡ್ಡಿದರವನ್ನ 2.50%ನಲ್ಲೇ ಸ್ಥಿರವಾಗಿಟ್ಟಿದ್ದಾರೆ. ಅಂದ್ರೆ ಅವರು ಆತುರಪಟ್ಟು ಆರ್ಥಿಕತೆಗೆ ಉತ್ತೇಜನ ಕೊಡೋ ಬದಲು ತುಂಬಾನೇ ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನ ಗಮನಿಸ್ತಿದ್ದಾರೆ ಅಂತ ಅರ್ಥ. ನೋಡಿ, ಬ್ಯಾಂಕ್ ಆಫ್ ಕೊರಿಯಾ ಒಂದು ರೀತಿ ಹಗ್ಗದ ಮೇಲೆ ನಡೀತಿದೆ. ಒಂದು ಕಡೆ ಸೆಮಿಕಂಡಕ್ಟರ್ ವಲಯ ಚೆನ್ನಾಗಿ ಬೆಳೀತಿದೆ ಅನ್ನೋದು ಒಳ್ಳೆ ಸುದ್ದಿ, ಆದರೆ ಇನ್ನೊಂದು ಕಡೆ ಗೃಹ ಸಾಲ ಮತ್ತು ಮನೆಗಳ ಬೆಲೆಗಳು ಏರ್ತಿರೋದು ದೊಡ್ಡ ರಿಸ್ಕ್. ಇದಕ್ಕಾಗಿ ಅವರು ಅಳೆದು ತೂಗಿ ಹೆಜ್ಜೆ ಇಡ್ತಿದ್ದಾರೆ. ದಕ್ಷಿಣ ಕೊರಿಯಾದ ಈ ಎಚ್ಚರಿಕೆಯ ನಿಲುವಿಗೆ ಪಕ್ಕಾ ಉಲ್ಟಾ ಅಮೆರಿಕದಲ್ಲಿ ಸಂಪೂರ್ಣ ವಿಭಿನ್ನವಾದ ಒಂದು ಕಥೆ ನಡೀತಿದೆ. ಅಲ್ಲಿನ ಆಕ್ರಮಣಕಾರಿ ಫಿಸ್ಕಲ್ ಪಾಲಿಸಿ ಅಂದ್ರೆ ರಾಜಕೋಶೀಯ ನೀತಿ ಹೇಗಿದೆ ಅಂತ ನೋಡೋಣ ಬನ್ನಿ. ರಾಜಕೋಶೀಯ ನೀತಿ ಅಂದ್ರೆ ಸರ್ಕಾರಗಳು ತೆರಿಗೆಗಳನ್ನ ಹೆಚ್ಚು ಕಡಿಮೆ ಮಾಡುವ ಮೂಲಕ ಮತ್ತು ತಮ್ಮ ಖರ್ಚನ್ನ ಬದಲಾಯಿಸೋ ಮೂಲಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರೋ ರೀತಿ. ಇದು ಸೆಂಟ್ರಲ್ ಬ್ಯಾಂಕ್ನ ಹಣಕಾಸು ನೀತಿಗಿಂತ ಬೇರೆ. ಅಮೆರಿಕದ ಈ ಆಕ್ರಮಣಕಾರಿ ನಡೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅಂತ ಒಂದು ಕಾಲ್ಪನಿಕ ಉದಾಹರಣೆ ತಗೊಳ್ಳೋಣ. ಇದರ ಗುರಿ ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಹಣವನ್ನ ಪಂಪ್ ಮಾಡೋದು. ಈ ನೀತಿಯ ಪ್ರಮಾಣವನ್ನ ಗಮನಿಸಿ, ಬರೋಬ್ಬರಿ $3 ಟ್ರಿಲಿಯನ್. ಇದು ಸರ್ಕಾರದ ಖಜಾನೆಯ ಮೇಲೆ ಬೀಳೋ ಹೊರೆ. ಇದು ಬ್ಯಾಂಕ್ ಆಫ್ ಕೊರಿಯಾದ ಎಚ್ಚರಿಕೆಯ ನಡೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಲ್ವಾ? ಈ ದೊಡ್ಡ ಬಿಲ್ನ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ಯಾಕ್ಸ್ ಫೌಂಡೇಶನ್ನ ವಿಶ್ಲೇಷಣೆ ಪ್ರಕಾರ ನಾವು ಇದನ್ನ 3 ಭಾಗಗಳಾಗಿ ನೋಡ್ಬೋದು: ದ ಗುಡ್, ದ ಬ್ಯಾಡ್ ಆ್ಯಂಡ್ ದಿ ಅಗ್ಲಿ. ಅಂದ್ರೆ ಒಳ್ಳೆಯದು, ಕೆಟ್ಟದ್ದು ಮತ್ತು ಅಸಹಾಯಕರವಾದದ್ದು. ಇದರ ಒಳ್ಳೆಯ ಅಂಶ ಏನು ಅಂದ್ರೆ, ಇದು ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟನ್ನ ಪ್ರೋತ್ಸಾಹಿಸುತ್ತೆ. ಉದಾಹರಣೆಗೆ 2017ರ ತೆರಿಗೆ ಕಡಿತಗಳನ್ನ ಶಾಶ್ವತ ಮಾಡೋದು ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ವಿನಾಯಿತಿ ಕೊಡೋದು ದೀರ್ಘಾವಧಿಯಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆದ್ರೆ ಕಾಯಿನ್ಗೆ ಇನ್ನೊಂದು ಮುಖ ಇರುತ್ತಲ್ಲ, ಹಾಗೇನೆ ಇಲ್ಲೂ ಇದೆ. ಕೆಟ್ಟದ್ದು ಅಂದ್ರೆ ಇದರ ದೊಡ್ಡ ಖರ್ಚು, ಸುಮಾರು $5 ಟ್ರಿಲಿಯನ್ ಆದಾಯ ನಷ್ಟ. ಇನ್ನೂ ಅಸಹ್ಯಕರವಾದದ್ದು ಅಂದ್ರೆ ಇದು ತೆರಿಗೆ ನಿಯಮಗಳನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡುತ್ತೆ ಮತ್ತು ರಾಜಕೀಯ ಗಿಮಿಕ್ಗಳಿಗೆ ದಾರಿ ಮಾಡಿಕೊಡ್ಬೋದು. ಸರಿ, ಈ ಪಾಲಿಸಿಗಳೆಲ್ಲ ಒಂದ್ ಕಡೆ, ಆದರೆ ನಿಜವಾಗಿ ಮಾರ್ಕೆಟ್ನಲ್ಲಿ ಏನಾಗ್ತಿದೆ? ಆ ಕೆ ಶೇಪ್ ನಿಜವಾಗ್ಲೂ ಹೇಗೆ ಕಾಣಿಸ್ತಿದೆ? ಬನ್ನಿ ನೋಡೋಣ. ಮೇಲ್ನೋಟಕ್ಕೆ ನೋಡಿದ್ರೆ US ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲವೂ ಗ್ರೀನ್, ಎಲ್ಲವೂ ಸೂಪರ್ ಅನ್ಸಬಹುದು. ಆದರೆ ಸ್ವಲ್ಪ ಆಳವಾಗಿ ಇಣುಕಿ ನೋಡಿದಾಗ ಆ ಬೆಳವಣಿಗೆ ಕೇವಲ ಬೆರಳೆಣಿಕೆಯಷ್ಟು ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಇದಕ್ಕೆ ಈ ಉದಾಹರಣೆಗಳನ್ನ ನೋಡಿ, ಪರ್ಫೆಕ್ಟ್ ಆಗಿ ಅರ್ಥ ಆಗತ್ತೆ. ಟೆಕ್ನಾಲಜಿ ಕ್ಷೇತ್ರದ ತೈವಾನ್ ಸೆಮಿಕಂಡಕ್ಟರ್ ಮತ್ತು ಫೈನಾನ್ಸ್ ಕ್ಷೇತ್ರದ ಗೋಲ್ಡ್ಮನ್ ಸ್ಯಾಚ್ನಂತಹ ಕಂಪನಿಗಳು ಭರ್ಜರಿ ಲಾಭ ಗಳಿಸಿ ಇಡೀ ಮಾರುಕಟ್ಟೆಯನ್ನ ಮೇಲೆತ್ತಿ ಹಿಡಿದಿವೆ. ಈಗ ಸ್ಕ್ರೀನ್ ಮೇಲೆ ನೋಡಿ, ಇದೇ ಕೆ ಆಕಾರದ ಚೇತರಿಕೆ ಅಂದ್ರೆ. ಒಂದು ಕಡೆ ಎಐ ಮತ್ತು ಫೈನಾನ್ಸ್ ವಲಯಗಳ ತೋಳು ಆಕಾಶಕ್ಕೆ ಚುಮ್ಮುತ್ತಿದ್ರೆ, ಇನ್ನೊಂದು ಕಡೆ ವಿಶಾಲ ಆರ್ಥಿಕತೆಯ ತೋಳು ಮಾತ್ರ ನಿಂತಲ್ಲೇ ನಿಂತಿದೆ ಅಥವಾ ಕೆಳಕ್ಕೆ ಜಾರ್ತಾ ಇದೆ. ಇವತ್ತಿನ ಆರ್ಥಿಕತೆಯ ಕತೆ ಎಷ್ಟೇ.
ಆದರೆ ಈ ಸಕ್ಸಸ್ ಸ್ಟೋರಿಯ ಇನ್ನೊಂದು ಭಾಗನೂ ಇದೆ, ಅದನ್ನ ಮರಿಬಾರ್ದು. ಕೆಲವು ಕಂಪನಿಗಳು ಲಾಭದ ಮೇಲೆ ಲಾಭ ಮಾಡ್ತಿದ್ರೂ ಸಾಮಾನ್ಯ ಗ್ರಾಹಕರ ಮೇಲಿನ ಆರ್ಥಿಕ ಒತ್ತಡ ಹೆಚ್ಚಾಗ್ತಾನೇ ಇದೆ. ಸಾಲಗಳ ಗುಣಮಟ್ಟ ಕಡಿಮೆ ಆಗ್ತಿರೋದು ವಿಶಾಲ ಆರ್ಥಿಕತೆ ಅಷ್ಟು ಆರೋಗ್ಯವಾಗಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸೂಚನೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ 2026ರ ಭವಿಷ್ಯ ಯಾಕೆ ಇಷ್ಟೊಂದು ಕನ್ಫ್ಯೂಸಿಂಗ್ ಆಗಿದೆ? ಬನ್ನಿ ಕೊನೆಯದಾಗಿ ಮುಖ್ಯ ಅಂಶಗಳನ್ನ ನೋಡೋಣ. ನೋಡಿ, ಒಂದು ಕಡೆ ಕಾರ್ಪೊರೇಟ್ ಕಂಪನಿಗಳು ದಾಖಲೆ ಲಾಭ ಮಾಡ್ತಿವೆ, ಎಐ ಬೂಮ್ ನಡೀತಿದೆ. ಮತ್ತೊಂದು ಕಡೆ ಹಣದುಬ್ಬರ ಕಮ್ಮಿ ಆಗ್ತಿಲ್ಲ, ಸಾಮಾನ್ಯ ಗ್ರಾಹಕರ ಆರ್ಥಿಕ ಆರೋಗ್ಯ ಕುಸಿಯುತ್ತಿದೆ. ಅಮೆರಿಕದಂತಹ ಆಕ್ರಮಣಕಾರಿ ನೀತಿ ಒಂದು ಕಡೆ ಆದ್ರೆ ದಕ್ಷಿಣ ಕೊರಿಯಾದಂತಹ ಎಚ್ಚರಿಕೆಯ ನೀತಿ ಇನ್ನೊಂದು ಕಡೆ. ಈ ಎರಡು ವಿರುದ್ಧ ಶಕ್ತಿಗಳ ನಡುವಿನ ಸಂಘರ್ಷವೇ 2026ರ ಭವಿಷ್ಯವನ್ನ ಅನಿಶ್ಚಿತವಾಗಿಸಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ವಿಭಜಿತ ಆರ್ಥಿಕತೆಯಲ್ಲಿ ಅಂತಿಮವಾಗಿ ಗೆಲ್ಲೋದು ಯಾವುದು? ಮೇಲೇರುತ್ತಿರೋ ಕೇಯ ಆ ಉತ್ಕರ್ಷವೇ ಅಥವಾ ಕೆಳಗೆ ಬೀಳುತ್ತಿರೋ ಈ ಕುಸಿತವೇ? 2026ರ ಕಥೆಯನ್ನ ಯಾವುದು ಬರೆಯಲಿದೆ?